ನಾವು ರಾಜಸ್ಥಾನದ್ದು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಬಂದಿದ್ದೇವೆ. ನನಗೊಂದು ದೊಡ್ಡ ಕಾಡಂದಿ ಸಿಕ್ಕಿದೆ. ಕಾಡಂದಿ ಸ್ವಲ್ಪ ಊರಂದಿ ಆಗಿ ಉಂಟು ನೋಡಿ, ಮಲಗಿತು ಸೊಹೆಲ್ಲದಾಗೆ ಇದು ಊರಂದಿ. ನಮಸ್ಕಾರ. ನೀವೆಲ್ಲ ಚೀನಾದ ಮಹಾಗೋಡೆ ದ ಗ್ರೇಟ್ ವಾಲ್ ಆಫ್ ಚೀನಾ ಅಂತ ಕೇಳಿರ್ಬೋದು, ಆದರೆ ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ಯಾವುದು ಅಂತ ಗೊತ್ತುಂಟಾ? ಅದೇ ನಮ್ಮ ಕುಂಭಲ್ಗರ್ ಫೋರ್ಟ್. ಇದು ನಮ್ಮ ರಾಜಸ್ಥಾನದಲ್ಲಿದೆ. ಇದು ವಿಶ್ವದ 2ನೇ ಅತಿ ಉದ್ದದ ಕೋಟೆ. ಮೊದಲನೇದು ಗ್ರೇಟ್ ವಾಲ್ ಆಫ್ ಚೀನಾ, 2ನೇದು ಕುಂಭಲ್ಗರ್ ಫೋರ್ಟ್. ವೀಕ್ಷಕರೇ ನೋಡಿ, ಕಳ್ಳರು ಅರಾವಳಿ ಬೆಟ್ಟದ ಸಾಲಿನಲ್ಲಿ ಕಟ್ಟಿದ್ದಾರೆ ಈ ಕೋಟೆ. ನಾವು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇದನ್ನು ಕಟ್ಟಿದ್ದು ರಾಜ ರಾಣಾ ಕುಂಭ. ಅದಕ್ಕೆ ಇದನ್ನು ಕುಂಭಲ್ಗಢ್ ಅಂತ ಕರೀತಾರೆ. ಗಡ್ ಅಂತ ಹೇಳಿದರೆ ಗಡ ಅಂದರೆ ಕೋಟೆ. ಈ ಕೋಟೆ ಸಾಧಾರಣ 35 ಕಿಲೋಮೀಟ್ರ್ ಉದ್ದ ಉಂಟು. 23 ಮೀಟ್ರ್ ಅಗಲ. ಈ ಕೋಟೆ ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿದರೆ 7 ಮಹಾದ್ವಾರ ಉಂಟು ಇದರಲ್ಲಿ. ಆ ಪ್ರತಿಯೊಂದು ದ್ವಾರ, ಒಂದು ದ್ವಾರ ಆದಮೇಲೆ ಇನ್ನೊಂದು ದ್ವಾರ ಸಣ್ಣದಾಗ್ತಾ ಹೋಗ್ತದೆ. ಅದು ಅಪ್ ಟು ಒಂದು ಲಿಮಿಟ್ ತನಕ ಮಾತ್ರ ಆನೆ ಕುದುರೆ ಹೋಗ್ಬೋದು. ಆ ಥರ ಕಟ್ಟಿದ್ದಾರೆ ಇದು ಕೋಟೆ. ನಾಗವಲ್ಲಿ ಕೋಣೆ, ಅಲ್ಲಿ ಟೆಂಪಲ್, ಪ್ಯಾಲೇಸ್, ರೂಮ್ಗಳು ಎಲ್ಲ ಇದೆ ಒಂದು ಕೋಟೆ ಒಳಗೆ. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕಾಣ್ತದೆ ನೋಡಿ. ಇಂಥ ಕೋಟೆ ಎಲ್ಲ ಮೇಲೆ ಟಾಪ್ ಪ್ಲೇಸಲ್ಲಿ ಕಟ್ಟೋದು. ಯಾಕೆಂತ ಹೇಳಿದರೆ ಇಲ್ಲಿ ಬೇಡಿ ಹಿಡ್ಕೊಂಡು ಕೂರುದು. ಎಲ್ಲಿಯಾದರೂ ಯಾರಾದರೂ ಶತ್ರು ರಾಜ್ಯದವರು ಬಂದರೆ ಇಲ್ಲಿಂದಲೇ. ನಾವು ಕುಂಭಲ್ಗರ್ ಫೋರ್ಟದು ಟಾಪ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಕುಂಭಗೋಡು ಹೇಗಿತ್ತು ಸೆಟ್ರೆ? ಹೇಗಿತ್ತು? ಇದು ಚೈನಾದ ಗೇಟ್ ವಾಲ್ಗಿಂತ ಚಿಕ್ಕದು, ಸೆಕೆಂಡ್ ಲಾರ್ಜೆಸ್ಟ್ ಗೇಟ್ ವಾಲ್. ಗೇಟ್ ವಾಲ್ ಅಲ್ಲ, ಗ್ರೇಟ್ ವಾಲ್ ಕುಂಭಲ್ಗರ್. ಇದೆ ನೋಡಿ ಕೋಟೆಯ ಟಾಪ್ ಮೋಸ್ಟ್ ಪಾಯಿಂಟ್. ಇಲ್ಲಿಂದ 360 ಡಿಗ್ರಿ ಎಲ್ಲ ಕಡೆ ವ್ಯೂ ಕಾಣ್ತದೆ. ಇಲ್ಲಿಂದ ಯಾರು ಬಂದರೂ ಗೊತ್ತಾಗ್ತದೆ ಅಂಥ ಪ್ಲೇಸ್ ಇದು. ಪೂರ ಶಾಲೆ ಮಕ್ಕಳು ಬಂದಿದ್ದಾರೆ ಟ್ರಿಪ್ಪಿಗೆ. ಒಳ್ಳೆ ಫೋರ್ಟಿಗೆ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ದಾರೆ. ಭಾರೀ ಖುಷಿಯಾಗಿದೆ ಮಕ್ಕಳಿಗೆ. ನೋಡಿ ಈ ವ್ಯೂ ಅಲ್ಲಿ ಗೊತ್ತಾಗ್ತದೆ ಇದು ಯಾಕೆ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ. 35 ಕಿಲೋಮೀಟ್ರ್ ಉದ್ದ ಉಂಟು ಈ ವಾಲ್. ಇಲ್ಲಿ ಅಲ್ಲ, ಕಾರಲ್ಲಿ.
ಯಾವುದು? ಕೋಟೆ ಅಲ್ಲಿ ಅಲ್ಲಿ ಒಂದೊಂದು ವ್ಯೂ ಪಾಯಿಂಟು, ಅಲ್ಲಿ ಒಳ್ಳೊಳ್ಳೆ ಸೀನರಿ, ನೆಕ್ಸ್ಟ್ ಲೆವೆಲ್ ಕೋಟೆ ಮಾತ್ರ ಇದು. ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಉಂಟು. ರಾಜ ರಾಣಕುಂಭ ಈ ಎತ್ತರವಾದ ಬೆಟ್ಟ ಮೇಲೆ ಕೋಟೆ ಕಟ್ಟಲಿಕ್ಕೆ ತುಂಬ ಸಲ ಟ್ರೈ ಮಾಡಿದ, ಎಲ್ಲ ಫೇಲ್ಯೂರ್ ಆಗ್ತಿತ್ತು. ಅವನು ಫುಲ್ಲು ಫ್ರಸ್ಟ್ರೇಟಾಗಿ ಏನು ಮಾಡೋದು ಗೊತ್ತಾಗಲಿಲ್ಲ. ಆದರೆ ಒಂದು ಧರ್ಮಗುರು ಹತ್ರ ಹೋಗ್ತಾನೆ, ಈ ಎಲ್ಲ ಫೇಲ್ ಆಗ್ತಾಯಿದೆ, ಎಂತ ಮಾಡೋದು ಅಂತ. ಆಗ ಧರ್ಮಗುರು ಹೇಳ್ತಾರೆ, ಇದೆಲ್ಲ ಸರಿಯಾಗಬೇಕು ಅಂತ ಹೇಳಿದರೆ, ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿದರೆ ಇಲ್ಲಿ ಒಂದು ನರಬಲಿ ಆಗಲೇಬೇಕು. ಆದರೆ ಆ ನರಬಲಿ ಸ್ವಯಂ ಪ್ರೇರಿತ ಆಗಿರಬೇಕು. ಅಂದರೆ ಅವನೇ ಬಂದು ನನ್ನ ಕಡೀರಿ ಅಂತ ಹೇಳಬೇಕು, ಅಂಥ ವ್ಯಕ್ತಿ ಆಗಿರಬೇಕು ಅಂತ. ಆಗ ಮಾತ್ರ ಕೋಟೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಕನ್ಸ್ಟ್ರಕ್ಷನ್ನು ಸರಿಯಾಗಿ ಆಗ್ತದೆ ಅಂತ ಹೇಳಿದ. ಆಗ ರಾಣಕುಂಭ ಎಲ್ಲ ಕಡೆ ಪ್ರಚಾರ ಮಾಡಿದ, ಯಾರು ಬರ್ತಾರೆ ಬಲಿ ಸ್ವಯಂ ಪ್ರೇರಿತವಾಗಿ ಬಲಿ ಆಗಲಿಕ್ಕೆ ಅಂತ. ಬಟ್ ಯಾರೂ ಒಪ್ಪಲಿಲ್ಲ, ಸಾಯಲಿಕ್ಕೆ ಯಾರು ಒಪ್ತಾರೆ ಅಲ್ಲ. ಮತ್ತು ಇಲ್ಲಿ ಒಬ್ಬ ಬಂದ ಯಾತ್ರಿಕನೊಬ್ಬ ಅವನ ಜೀವವನ್ನು ಬಲಿ ಕೊಡಲಿಕ್ಕೆ ಮುಂದಾಗ್ತಾನೆ. ಆದರೆ ಈ ಯಾತ್ರಿಕ ಈ ಮೊದಲು ಯಾರು ಹೇಳಿದ ಧರ್ಮಗುರು ಅವನೇ ಅಂತ ಸಹ ಹೇಳ್ತಾರೆ. ಆ ನರಬಲಿ ಆದ ಮೇಲೆ ಒಂದು ದೇವಸ್ಥಾನ ನಿರ್ಮಾಣ ಆಗ್ತದೆ. ಇದಾದ ಮೇಲೆ ಕೋಟೆಯ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ. ನಮ್ಮ ಇಂಜಿನಿಯರು ಯಾವ ಸಿಮೆಂಟಲ್ಲಿ ಕಟ್ಟಿದ್ದು ನೋಡ್ತಾ ಇದ್ದಾನೆ. ಇನ್ನೊಂದು ವಿಷಯ, ಈ ಕೋಟೆ ಇದು ನಮ್ಮ ರಾಜ ಮಹಾರಾಣ ಪ್ರತಾಪರ ಜನ್ಮಸ್ಥಳ ಅಂತ ಸಹ ಹೇಳ್ತಾರೆ. ಅಂತ ವೀರ ಹುಟ್ಟಿದ ಕೋಟೆ ಇದು. ಇದೆ ನೋಡಿ ರಾಣಕುಂಭನ ಅರಮನೆ. ಕೋಟೆಯ ತುದಿಯಲ್ಲಿ ರಾಣಕುಂಭ ನಿರ್ಮಿಸಿದ ಪ್ಯಾಲೇಸ್. ನಿಮ್ಮ ಫೋಜೆ ಇದು ನೋಡಿ ಕೋಟೆಯೊಳಗಿರುವ ಪಿತಾಲಿಯ ದೇವ ಮಂದಿರ್. ಇದೊಂದು ಜೈನ ಬಸದಿ, ಪಾಳು ಬಿದ್ದಿದೆ ಈಗ. ವಿಜಯ್ ಸಹ ಬರ್ತೀಯ ಇಲ್ವಾ? ಇದೆ ನೋಡಿ ಕೋಟೆಯೊಳಗಿರುವ ಶಿವನ ಮಂದಿರ. ಸಿಟಿ ಐ ಬಿ ಮಾಕ ಹಾಕಿದ್ದೀನ ಈಗ ನೋಡು, ಫ್ಲಾಶ್ ಲೈಟ್ ಹಾಕಿದೆ ನೋಡು, ಕಾಣ್ತದ? ಬ್ರೈಟ್ನೆಸ್ ಹೇಳಿ ಆರ್ಬಿಟ್ ಅಡ್ವರ್ಟೈಸ್ ಕೊಟ್ಟಾಗಿದೆ. ಸ್ವಲ್ಪ ಗಟ್ಟಿ ಮಾತಾಡ್ತೀಯಾ?
ಆಚೆ ನೋಡಿಕೊಳ್ಳಿ ಅಷ್ಟೇ, ನಾನು ಈಚೆ ನೋಡ್ಕೊಳ್ಳಿ. ದಾರಿ ಮಿಸ್ ಆಗಿ ಬಂದ್ವಿ. ಉದಯ್ಪುರ್ ಹಾಸ್ಟೆಲಿಗೆ ಹೋಗ್ತಿದ್ದೇವೆ. ನಾವು ಹಾಸ್ಟೆಲ್ ಬುಕ್ ಮಾಡಿದ್ದೇವೆ, ಅಲ್ಲಿ ಸ್ಟೇ ಆಗಬೇಕು ಈಗ. ಸೊ ನಮಗೆ ಕುಂಬಲ್ಗರ್ ಫೋರ್ಟಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ ತೋರಿಸ್ತಾ ಇದೆ. 100 ಕಿಲೋಮೀಟರ್ 3 ಅವರ್ ಜರ್ನಿ ತೋರಿಸ್ತಾ ಇದೆ. ರೋಡ್ ಅಷ್ಟು ಒಳ್ಳೇದಿಲ್ಲ. ಈಗ ಸ್ವಲ್ಪ ಒಳ್ಳೆ ರೋಡ್ ಸಿಗ್ತಾ ಉಂಟು. ಹಾಗೆ ಒಂದು 20 ಕಿಲೋಮೀಟರ್ಸ್ ಬಂದ್ವಿ. ಇನ್ನು ಆಲ್ಮೋಸ್ಟ್ 2 ಅವರ್ಸ್ ಇದೆ. ಒಂದು 9 ಹಾಸ್ಟೆಲ್ ರೀಚ್ ಆಗ್ಬೋದು. ಸೊ ಸ್ವಲ್ಪ ಇಂಟೀರಿಯರ್ ಪ್ಲೇಸಲ್ಲಿ ಒಮ್ಮೆ ಮ್ಯಾಪ್ ನೋಡಿಕೊಂಡು ರೂಟ್ ಎಲ್ಲ ಮಿಸ್ ಆಯಿತು, ರಿವರ್ಸ್ ಎಲ್ಲ ಬಂದು ಈಗ ಕರೆಕ್ಟ್ ರೂಟ್ ಹಿಡ್ದಿದ್ದೇವೆ. ರಾಜಸ್ಥಾನ್. ಸೊ ಸ್ವಲ್ಪ ಇಂಟೀರಿಯರ್ ಎಲ್ಲ ಟೆರರ್ ಆಗಿಬಿಟ್ಟು ನೋಡ್ಲಿಕ್ಕೆ ನೈಟ್ ಬರುವಾಗ. ರಾಜಸ್ಥಾನ್ದು ವಿಲೇಜ್ ಹೆಂಗಿದೆ ಅಂದ್ರೆ ಸ್ತ್ರೀ ಮೂವಿಯಲ್ಲಿ ಹೆಂಗ್ ತೋರಿಸ್ತಾರೆ ಅದೇ ತರ ಇದೆ. ಸ್ವಲ್ಪ ಹಾಗೆ ಭಯ ಆಗುತ್ತೆ. ಸೊ ನಮ್ಮ ಹುಡುಗರು ಒಬ್ಬ ಸ್ಟೋರಿ ಹಾಕೋದ್ರಲ್ಲಿ ಬ್ಯುಸಿ ಇದ್ದಾನೆ, ಇನ್ನೊಬ್ಬ ನಿದ್ದೆ ತುಗ್ತಾ ಇದ್ದಾನೆ. ಸ್ವಲ್ಪ ಅವನಿಗೆ ರೂಟ್ ಎಲ್ಲ ಮಿಸ್ ಆಗಿ ಟೆನ್ಷನ್ ಆದ ಹುಡುಗ. ನಮಗೆ ಭಯ ಇಲ್ಲ, ನಮ್ಮ ಶಿಟ್ ಇದ್ದಾರೆ ಡ್ರೈವರ್. ವಿಕ್ರಾಂತ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ರೋಡೇ ಕಾಣ್ತಾ ಉಂಟು ಎಂತ. ಅಲ್ಲ ವಿಕ್ರಾಂತ್, ಇವ್ರದ್ದು NH ಅಂದ್ರೆ ಇವ್ರಿಗೆ ಏನಂತಾನೆ ಜಸ್ಟಿಫೈ ಮಾಡ್ಲಿಕ್ಕೆ ಆಗಲ್ಲ. NH ನಮ್ಮಲ್ಲಿ ಪಂಚಾಯತ್ ರೋಡ್ ಇದ್ರೆ ರಾಜಸ್ಥಾನದ NH ಅದೇ. ನಮ್ಮ ಪಂಚಾಯತ್ ರೋಡಲ್ಲೂ ಒಳ್ಳೆ ತಾರ ಹಾಕಿರ್ತಾರೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗಿ ಸಾಕಾಯ್ತು ಇವತ್ತು. ಸೆಟ್ರೆ ಲೆಟ್ಸ್ ವೈಂಡ್ ಅಪ್. ವೈಂಡ್ ಅಪ್ ಒಂದು ವಿಡಿಯೋ ಮಾಡಿ ಸಿಗುವ. ಹಾಲು ಒಂದೇ ಗತಿ. ಆಲೂ ಪರಾಟ ನೋಡಿ ಬೇಜಾರಲ್ಲಿ ನಮ್ಮ ವಿಕ್ರಾಂತ್. ಇದು ನಮ್ಮ ಉದಯ್ಪುರ್ ಹಾಸ್ಟೆಲ್ ಟಾಪ್ ವ್ಯೂ. ಹೇಳಿಲ್ಲ ಹಾಗಿದ್ರೆ ಮೈಕ್ ತೆಗೆದು ಅವನ ಹತ್ರ ಕೂಡ ಮಾತಾಡೋದ ಹಾಗೆಲ್ಲ ಉಲ್ಟಾ ಅದು ಮೈಕಲ್ಲಿ ಗೊತ್ತಿಲ್ಲ ನಿಮಗೆ. ಅಲ್ಲಿ ಡೇ 3 ಉದಯ್ಪುರಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ ಅಲ್ಲ. ನಿನ್ನೆ ನೈಟ್ ಹೇಗಿತ್ತು? ಸ್ವಲ್ಪ ಜರ್ನಿ ಅಲ್ಲ, ಸ್ವಲ್ಪ ರೋಡ್ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಅದಕ್ಕೆ 80 ಕಿಲೋಮೀಟರ್ ಬರ್ಲಿಕ್ಕೆ 3 ಅವರ್ಸ್ ತಗೊಂಡ್ವಿ. NH ಅಂತ ಹೇಳ್ತಾರೆ, ಬಟ್ NH ತರಾನೇ ಇಲ್ಲ ಅದು. ಸೊ ಸ್ವಲ್ಪ ಲೇಟ್ ಆಗಿತ್ತು. ಅಲ್ಟಿ ಅಲ್ಟಿ ಮತ್ತೆ ಬಾಯ್ಸ್ ಮೇನ್ಲಿ ಗೋಧ್ರಾ ಗುಜರಾತ್ಗೆ ರೀಚ್ ಆಗಿದ್ದಾರೆ. ಸೊ ಅವರಿಗೆ ಅಲ್ಲಿಂದ ಇಲ್ಲಿ ಉದಯ್ಪುರಿಗೆ ಆಲ್ಮೋಸ್ಟ್ 250 ಕಿಲೋಮೀಟರ್ 4 ಅವರ್ಸ್ ಜರ್ನಿ. ಸೊ ಅಲ್ಲಿಂದ ಅವರು ಈಗ ಹೊರಟು ಆಲ್ಮೋಸ್ಟ್ 12 ಆಗುವಾಗ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಮತ್ತು ನಮ್ಮ ಇನ್ನೊಬ್ಬ ಆಸಾಮಿ ಬೆಂಗಳೂರಿಂದ ಉದಯ್ಪುರ್ ಫ್ಲೈಟಿಗೆ ಹತ್ತಿದ್ದಾನೆ. ಅವನು ಅದೇ ಟೈಮಿಗೆ ರೀಚ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೇವೆ. ಸೊ ಇಲ್ಲಿ ನಮ್ದು ಎಲ್ಲರದ್ದು ಯೂನಿಯನ್ ಆಗ್ತದೆ ಇವಾಗ. ಸೊ ಇಲ್ಲಿಂದ ಡೇ 3 ಬಿಗಿನ್ಸ್. ಡೇ 3 ಉದಯ್ಪುರ್ ಬಿಗಿನ್ಸ್. ಮತ್ತೆ ನಾವು ಹೋಗ್ತಿರೋ ಪ್ಲೇಸು ಮನ್ಷಾಪುರ್ಣ ಕರ್ಣಿ ಮಾತಾ ರೋಪ್ವೇ ಅಂತ. ಅಲ್ಲಿ ರೋಪ್ವೇ ಫುಲ್ ಆಗಿದ್ರೆ ಇನ್ನು ನಡಿಬೇಕು, ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ಲೇಟ್ ಆಯ್ತಾ ಅಂತ. ಉದಯ್ಪುರಲ್ಲಿ ಏನಂದ್ರೆ ನಾವು ಎಲ್ಲ ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಅರ್ಲಿ ಮಾರ್ನಿಂಗ್ ಕವರ್ ಮಾಡ್ಬೇಕು. ಮತ್ತೆ ಮಧ್ಯಾಹ್ನ ಒಂದು 4 o'clock ಮೇಲೆ ಕವರ್ ಮಾಡ್ಬೇಕು. ಮಧ್ಯಾಹ್ನ ಊಟ ಮಾಡಿ ಮಲಗಿದ್ರೆ ಬೆಸ್ಟ್, ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ.